ಆತು ಇನ್ನೂ ಬರವಲ್ಲಲ್ಲಿ ಪ್ರವೀಣ. ಇವ್ರು ನೋಡಿದರೆ ಯಾರ ಏನು ಹೇಳೋಕ್ಕೂ ಆಗಲ್ಲ. ಪಬ್ಲಿಕ್ ಪ್ಲೇಸು, ಹೋಗ್ಬಿಡ್ಲಾ? ಇದೇನಾಗಲ್ಲ ಬಿಡು, ಎಲ್ಲ ಇಲ್ಲೇ ಅದರ ಜನ. ಆದರೂ ಯಾಕೆ ಬೇಕು? ಎಷ್ಟು ಭಯ ಆಗತೈತೆ ನನಗಂಕ್ರ. ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಹೆಂಗೆ ಎಂಜಾಯ್ ಮಾಡತ್ತಾರ ನೋಡು. ನಾನು ಬರಬಾರ್ದಾಗಿತ್ತು ಇವನು ಮಾತು ಕೇಳಿ. ಇನ್ನೊಮ್ಮೆ ಏನಾರ ಮಾತಾಡಲಿ ಹೇಳ್ತೀನಿ ಅವಂಗ. ಬಂದ, ಬಾ ಐತಿ ಬಾ ನಿನಗೆ. ಕಾವೇರಿಗೆ ಕಾಲುಂಗುರ ತೊಡಿಸಿ, ಕೊಡಚಾದ್ರಿಗೆ ಕೈಬಳೆಯ ತೊಡಿಸಿ, ಪ್ರೀತಿಸುವೆನು ಈ ಜೀವ ಬೆರೆಸಿ, ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ. ನಮ್ಮ ಪ್ರೀತಿಗೆರಡೆ ಅಕ್ಷರ ಅದರಾಳ ಗೌರಿ ಶಂಕರ. ಇಲ್ಲ ಇಲ್ಲ, ಸಿಟ್ಟು ಬಂದೈತಿ, ತೋರಿಸ್ಬೇಕು, ನಗಬಾರ್ದು, ಸಿಟ್ಟೆ ಮಾಡ್ಕೋಬೇಕು. ನಿಲ್ಲೆ ನಿಲ್ಲೆ ಕಾವೇರಿ, ಬಿಟ್ಟು ಕೊಡೋದೆಲ್ಲ ಯಮಾರಿ. ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಚೆನ್ನಾಗಿಲ್ವಾ, ಪ್ರೀತಿ ಮಾಡಬಾರೆ ಬುಲ್ ಬುಲ್, ಮಾತಾಡಕ್ಕಿಲ್ವಾ ಕಾವೇರಿ? ಓ ಕಾವೇರಿ, ನಂಗೆ ನೀನು ಬೇಡ, ಏನು ಬೇಡ, ಹೋಗು ನೀ ಹೋಗು. ನಿನ್ನ ಎಂದು ನಾನು ನಂಬೋದಿಲ್ಲ, ಹೋಗು ನೀ ಹೋಗು. ನಿನ್ನ ಮಾತು ಎಲ್ಲ ಸುಳ್ಳು, ನಿನ್ನ ಆಣೆ ಎಲ್ಲ ಡೋಂಗಿ. ನಂಗೆ ಬೇಡ ಅಷ್ಟೆ, ಹೋಗು. ಬಿಟ್ಟು ಬೇಡ ನನ್ನ. ಯಪ್ಪ ಬಿಸ್ಲಾಗ ಸಾಕು ಮಾಡ್ರಿ, ನಾನು ನೋಡಕತ್ತೀನಿ ಹಂಗ ಆಡ್ತಾರಾಗ. ಅಲ್ಲ ನಿಮ್ಗೆ ಎಷ್ಟರ ಒಂಚೂರು ಟೈಮ್ ಸೆನ್ಸ್ ಐತನ? ನೋಡು ಎಷ್ಟೊತ್ತಾಗಿತ್ತು ನಾ ಬಂದು. ಬರ್ರಿ ಇದ ಯಾವಾಗಾರ ನೋಡು, ಕೇಳಿದ್ರೆ ನಾನು ಅಲ್ಲಿ ಹೋಗಿದ್ದೆ, ಆ ಕ್ಲೈಂಟ್ ಇದ್ರು ಈ ಕ್ಲೈಂಟ್ ಇದ್ರು, ನಾನು ನಿನ್ನ ಖಾಲಿ ಇರ್ತೀನೇನ, ಬರೀ ಇದೊಂದು ಡೈಲಾಗ್ ಹೇಳ್ತೀರ ಅಷ್ಟೇ. ಓಕೆ 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 ಓಕೆ, ಕೂಲ್ ಕೂಲ್ ಕೂಲ್. ಇವತ್ತ್ಯಾಕೋ ನಮ್ಮ ಕಾವೇರಿಗೆ ಕಾವು ಜಾಸ್ತಿ ಆದ ಹಾಗಿದೆ. ಏನು ಮಾಡೋಕ್ಕಾಗಲ್ಲ, ಬಿಸಿಲು ಎಫೆಕ್ಟು. ತಾಳ್ಮೆಯಿಂದಿರು. ನೋಡು, ನಿಜವಾಗ್ಲೂ ಹೇಳಕತ್ತೀನಿ, ನಾನು ನಿನ್ನನ್ನು ಮೀಟ್ ಮಾಡಬೇಕು ಅಂತೇಳಿ ಇನ್ನೇನು ಬೈಕ್ ಚಾವಿ ತೊಗೊಂಡು ಹೊರಗೆ ಬರಬೇಕು, ಕ್ಲೈಂಟ್ ಬಂದರು. ಮತ್ತು ಕ್ಲೈಂಟನ್ನು ಕೂರಿಸಿ ನೀನು ಮೀಟ್ ಮಾಡೋಕ್ಕೆ ಬಂದ್ರೆ ಇತ್ತಾಗ ಅವ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಇತ್ತಾಗ ನಿನ್ನ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಬೇಕಾದ್ರೆ ಏನಾರು ಹೇಳಿ ಸಾಕಾಕ್ಬಿಡ್ಬೋದು, ಅದೇನು ಎತ್ತ ಕೇಳಿ. ಆದರೆ ನಿನ್ನ ಜೊತೆಗೆ ಬಂದಾಗ ಅಟ್ಲೀಸ್ಟ್ ಒಂದು 2-3 ಅವರ್ ನಿನ್ನ ಜೊತೆಗೆ ಇರಲಿಲ್ಲ ಅಂದ್ರೆ ನನ್ನ ಜೀವಕ್ಕೆ ಸಮಾಧಾನ ಆಗಲ್ಲ. ಅದ ಒಂದು ಕಾರಣಕ್ಕೆ ಕಾವೇರಿ ವೇಟ್ ಮಾಡಿ ಅವ್ರನ್ನ ಕಳಿಸಿ ನಾ ಬಂದಿದ್ದು. ಅರ್ಥ ಮಾಡ್ಕೋ ಬುಲ್ಬುಲ್. ಏನ್ ಬೇಡ, ಏನ್ ಬೇಡ, ಪ್ಲೀಸ್ ಅರ್ಥ ಮಾಡ್ಕೋ. ಅಲ್ಲ ರೀ, ನೋಡ್ರಿ ಅವ್ರು ಯಾರ ಏನೋ ಗಂಡು ಮಕ್ಕಳು ಹೆಂಗೆ ಬಂದು ಕೂತಾರ. ನಾವು ಒಬ್ಬಕ್ಕೆ ಇದ್ದೆ ಗೊತ್ತನು, ನಂಗೆ ಎಷ್ಟು ಭಯ ಆಯ್ತು ಅವ್ರು ಇಲ್ಲಿ ಬಂದ ಕೂಡಲೇನ. ನಿಜವಾಗ್ಲೂ ಭಯ ಆತಪ್ಪ ನನಗಂಕರು. ಆಮೇಲೆ ಅವ್ರು ಏನಾರ ನೀವು ಲವರ್ಸು ಇಲ್ಲಾಕೆ ಬರ್ತೀರಿ, ನೀವು ಇದನ್ನು ಹಾಳು ಮಾಡ್ತೀರಿ ಎನ್ವೈರ್ಮೆಂಟಲ್ಲು, ಹಂಗೆ ಹಿಂಗೆ ಅಂತ ಏನಾರ ಹೇಳಿದ್ರೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ನಂಗೆ. ನಿಜವಾಗ್ಲೂ ಫಸ್ಟ್ ಕೇಳ್ದ, ಅಲ್ಲಿ ಮಲ್ಕೊಂಡನಲ್ಲ ಗಂಡ್ಮಗ, ಏನಮ್ಮ ಯಾಕಮ್ಮ ಇಲ್ಲಿ ಬಂದು ಅಂದ. ನಾನು ಇಲ್ಲ ಸರ್, ನನ್ನ ಫಿಯಾನ್ಸೆ ಬರತ್ತಾರ, ನಾನು ಮದುವಾಗ ಹುಡುಗನ ಕಾಯಕತ್ತೀನಿ ಅಂತ. ಇಲ್ಲೆಲ್ಲ ಬರಬಾರ್ದಮ್ಮ ಅಂದ. ಹ್ಞೂ ಅಂತೇಳಿ ಸುಮ್ಮನೆ ಅದ ನಾನು. ಏನು ನಂಗೆ ಎಷ್ಟು ಭಯ ಅದು ಗೊತ್ತಾನು. ನೀ ಮಾಡೋದು ಒಂದೊಂದು ಅಲ್ಲೋಡು. ಸಾರಿ, ನಾ ಹೇಳ್ತೀನಲ್ಲ, ಏನು ಮಾಡಲಿ, ಕ್ಲೈಂಟ್ಸು ಒಂದು ಗೌರ್ಮೆಂಟ್ ಇದೀಗ, ಗೌರ್ಮೆಂಟು ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು, ಪ್ಲ್ಯಾನ್ ಹಾಕಿ ಕೊಡಬೇಕು, ಎಲ್ಲನೂ ಒಪ್ಕೊಂಡಾಗ ಮಾಡಬೇಕಾಗ್ತೈತಿ. ಪ್ಲೀಸ್ ಅರ್ಥ ಮಾಡ್ಕೊ. ಅರ್ಥ ಮಾಡ್ಕೊಂಡಿದ್ದಕ್ಕಲ್ಲ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಮೀಟ್ ಆಗು ಅಂತ ನೀನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಒಂದ ಊರಾಗ ಇದ್ರೂ ವೀಕ್ಲಿ ಒನ್ಸು ಮೀಟ್ ಆಗಲ್ಲ ಅಂದ್ರೆ ನಾವೇ ಸೀಮೆ ಲವರ್ಸ್ ಹೇಳು ನೀನು. ಈಗ ಆ ವಿಷಯ ಬಿಡು, ಕಿತ್ತಾಡಬೇಡ. ಹಾಂ ಹೇಳು ಮತ್ತೇನು? ಏನಿಲ್ಲ, ನೀವೇ ಹೇಳಬೇಕು. ಏಳಮ್ಮ ತುಳಸಿ, ನೀನ ಹೇಳು. ನೀವೆಲ್ಲ ಮೀಟ್ ಮಾಡ್ಬೇಕಂತ ಕರೆದಿದ್ದು. ಏನಿಲ್ಲ, ಇವತ್ತು ನಮ್ಮ ಅಣ್ಣಗೆ ಒಂದು ಹುಡುಗಿ ನೋಡೋಕೆ ಹೋಗಿದ್ವಿ. ಯಾವ ಆ್ಯಂಗಲಿಂದನೂ ನಮ್ಮ ಅಣ್ಣಗೆ ಸೂಟ್ ಆಗಲ್ಲ. ಆದ್ರೆ ನಮ್ಮ ಅಣ್ಣ ಆ ಪ್ರಿಯದರ್ಶಿನಿ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂಥೇಳಿ ಹೇಳ್ದ. ಆದ್ರೆ ಮತ್ತು ನಮ್ಮವ್ವ ನಮ್ಮಪ್ಪ ಸೇಮ್ ಡೈಲಾಗ್, ಇಲ್ಲ ಆ ಹುಡುಗಿ ಕುಜದೋಷ ಐತಿ, ಸರಿ ಹೋಗಲ್ಲ, ಆ ಹುಡುಗಿ ಸುದ್ದಿ ಹೋಗ್ಬೇಡ, ಆ ಹುಡುಗಿ ಬಿಟ್ಬಿಡು ಅಂತಂದು. ಹ್ಞೂ ಅಂತಂದ. ಮತ್ತು ನಾಳೆ ಬೆಳಗ್ಗೆ ಇನ್ನೊಂದು ಹುಡುಗಿ ನೋಡೋಕೆ ಹೊಂಟಾರ. ಅಂದರೆ 2 ಹುಡುಗಿ ನೋಡೋಕೆ ಹೇಳ್ಯಾರ ಬ್ರೋಕರು. ಇದು ಸಡನ್ನಾಗಿ ನಮ್ಮ ಅಪ್ಪನ ಫ್ರೆಂಡ್ ಒಬ್ಬರು ಹೇಳಿದ್ದು, ರಾಧಾ ಅಂಥೇಳಿ. ಇಲ್ಲೇ ಇದಕ್ಕೆ ಹೋಗಿದ್ವಿ, ಕುಗ್ನೂರು ಪಾಜು. ಹೌದಾ? ಹುಡುಗಿ ಚಲೋ ಇಲ್ಲನ, ಚಂದ ಇಲ್ಲನ?
ನೋಡೋಕೆ ಒಂಚೂರು ಚಂದಿಲ್ಲ. ಅಂದ್ರೆ ಭಾಳ ದಪ್ಪ ಅದಾಳ ಮತ್ತು ಕರಗದಾಳ. ಈ ನಮ್ಮ ಅಣ್ಣ ಆ ಪ್ರಿಯದರ್ಶಿನಿ ಹೆಂಗಿದ್ಲು ನೀ ನೋಡಿಯಲ್ಲ, ಎಷ್ಟು ಚಂದ ಇದ್ಲಲ್ಲ. ನರಿ ಅಲ್ಲ, ನೀವು ನನ್ನ ಮುಂದೆ ನಿಂತ್ಕೊಂಡು ಬೇರೆ ಹುಡುಗಿನ ಹೊಗಳ್ತಿರಲ್ಲ, ನಾಚಿಕಾಗಲ್ಲ ನಿಮಗೆ? ಆ ಪ್ರಿಯದರ್ಶಿನಿ ನಿಮ್ಮ ಅಣ್ಣಗೆ ಇಷ್ಟ, ನಿಮ್ಗೇನು ಇಷ್ಟ ಆಗೋದು ಬೇಡ. ಇವಾಗ ನೋಡಿದ್ರೆ ನಿಮ್ಮವ್ವ ನಿಮ್ಮಪ್ಪ ಒಪ್ಪದೇ ಇರೋದಕ್ಕೆ ಆ ಪ್ರಿಯದರ್ಶಿನಿ ನಿಮ್ಮ ಅಣ್ಣಗೂ ಇಷ್ಟ ಆಗ್ತಾಳೋ ಇಲ್ಲೋ. ಆಕೆ ಏನು ತಳಗಿದ್ಲು, ಸಖತ್ ದಪ್ಪ ಇದ್ಲು, ಬಟ್ ಆದ್ರೆ ಕ್ಯೂಟ್ ಅನಿಸ್ತಿದ್ಲು ಆಕೆ ಅಷ್ಟ. ಬೆಳಗಿದ್ಲು, ಚಂದ ಕಲರ್ ಇತ್ತಲ್ಲ, ಮೇ ಬಿ ಕ್ಯೂಟ್ ಅನಿಸ್ತಿತ್ತು. ದಪ್ಪ ಇದ್ದಾರೆಲ್ಲರೂ ಚಂದ ಇರಲ್ಲ ಅಂತೇನಿಲ್ಲ, ಆ ಥರ ದಪ್ಪ ತೆಳ್ಳ ಕರಗ ಅಂತಂದು ಅಳಿಬಾರ್ದು, ಗೊತ್ತಾನ? ನೋಡಮ್ಮ, ಇರೋ ವಿಷಯ ಹೇಳಕತ್ತೀನಿ. ನಾನೇನು ಅವ್ಳಿಗೇನ ನೀನು ದಪ್ಪ ಅದು ಹೆಂಗೆ ಅಂತ ಏನಕ್ಕೆ ಇನ್ನೇನು ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡೋದನ್ನ ಇಲ್ಲಲ್ಲ, ಇರೋ ವಿಷಯ ಹೇಳಿದೆ. ಹಂಗೆ ನೋಡಿದ್ರೆ ಅಣ್ಣಗೆ ಕರೆಕ್ಟಾದ ಏಜು. ಆ ಪ್ರಿಯದರ್ಶಿನಿ ಭಾಳ 6 ತಿಂಗಳೇನೋ ಹೆಚ್ಚು ಕಮ್ಮಿ ಅಷ್ಟ, ಆಲ್ಮೋಸ್ಟ್ ಒಂದೇ ಏಜು. ಕುಜದೋಷ ಇದ್ದಿದ್ದಕ್ಕೆ ಭಾಳ ಲಘು ಮದುವೆ ಆಗಿರಲಿಲ್ಲ. ಈಗೀಗ ಪಾಪ 22, 23 ಇರ್ಬೇಕು ನೋಡು, ಅಷ್ಟು ಸಣ್ಣ ಹುಡುಗಿ. ಒಳ್ಳೆ ಪೇರು ನೋಡಿದ್ರೆ. ಆದರೆ ಅಣ್ಣ ಯಾಕೋ ಮನಸ್ಸು ಮಾಡ್ತಿಲ್ಲ. ನೋಡೋಣ, ನಾಳೆ ಹೋಗಿ ನೋಡಿ ಬರ್ತಾರಲ್ಲ, ಅವು ಎರಡು ಏನಾಗುತ್ತೆ ನೋಡಿ. ನಾನು ನಿರ್ಧಾರ ಮಾಡೀನಿ ಈಗ. ನಾಳೆ ಅಣ್ಣ ಒಪ್ಕೊಂಡ ಸರಿ, ಇಬ್ಬರದು ಜೊತೆಗೆ ಮದುವೆ, ಅಣ್ಣಂದು ನಂದು. ಒಪ್ಕೊಳ್ಳಿಲ್ಲ ಅಂದ್ರೆ ನಾನಂತೂ ಮದುವೆ ಆಗ್ಬಿಡ್ತೀನಿ ನಿನ್ನ. ನಾನು ಅದೇ ಹೇಳ್ಬೇಕಂದೆ ನಿಮಗೆ. ಯಾಕಂದ್ರೆ ನಮ್ಮ ಮನೆಯಾಗ ಈಗ ಫೋರ್ಸ್ ಮಾಡಕತ್ತಾರೆ, ಮದುವೆ ಆಗೋಣ ಅಂದ್ರೆ ಮದುವೆ ಆಗು ಅಂತ ಫೋರ್ಸ್ ಮಾಡಕತ್ತಾರ. ಮತ್ತು ನನಗೂ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಾ ಹೇಳಿ ನಿಮ್ಮ ವಿಷಯ ಕರ್ಕೊಂಡು ಬಾ ಮಾತಾಡ್ಸು ಅಂತ ಹೇಳಾರ, ನೀವು ಬರ್ತಿಲ್ಲ. ಮತ್ತು ನಾನೇನು ಮಾಡಲಿ? ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ನನಗೂ ಎಷ್ಟು ಅಂತ ನಾನು ಆ ಹುಡುಗ ಬೇಡ ಈ ಹುಡುಗ ಬೇಡ ಅಂತೇಳಿ. ಈಗ ನೀವು ಏನಾರ ಬಂದು ಇನ್ನೊಂದ್ಸರಿ ನಮ್ಮ ಅಪ್ಪನ ಹತ್ರ ಏನೋ ಕೇಳಿಲ್ಲ ಅಂದ್ರೆ ನಾ ಕರೆ ಹೇಳ್ತೀನಿ, ಅಪ್ಪ ನೀವು ಯಾವ್ದು ತೋರಿಸ್ತೀರೋ ಅದ್ರ ಮದುವೆ ಆಗ್ತೀನಪ್ಪ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಆಮೇಲೆ ಕೂತ್ಕೊಳ್ಳಿ ತುಳಸಿ ಅಂತಂದು ಹಾಡ್ಕೊಂತ. ಯಪ್ಪ ಎಂತ ಸಿಟ್ಟು ಬರುತ್ತೆ ನಿನಗ ತಾಯಿ? ಆಯ್ತು ಬಿಡು, ಮಾತಾಡ್ತೀನಿ ಅಂದಮೇಲೆ ಮಾತಾಡ್ತೀನಿ ನಿಜವಾಗ್ಲು. ನಾ ಹೇಳಿಲ್ಲ, ನಾಳೆ ಬಂದಿನ ನಮ್ಮ ಅಣ್ಣಕ್ಕೆ ಟೈಮು. ಇನ್ ಕೇಸ್ ಅವಂಗ ಅದು ಹುಡುಗಿನೂ ಇಷ್ಟ ಆಗಲಿಲ್ಲ ಅಂದ್ರೆ ನಾ ಪಟ ಅಂತ ಬರ್ತೀನಿ. ನಮ್ಮ ಮಾವನ ಹತ್ರ ನನ್ನ ಹೆಂಡತಿ ಕೈ ಕೇಳ್ತೀನಿ. ಕೈ ಮೇಲೆ ಕೈ ಇಟ್ಟ ತಕ್ಷಣ ನಿನ್ನ ಗಾಡಿ ಮೇಲೆ ಕೂರ್ಸ್ಕೊಂಡು ಬುರ್ರ ಅಂತ ಕರ್ಕೊಂಬಂದ್ಬಿಡ್ತೀನಿ. ನಿಮಗೆ ಅಲ್ಲಿಗೆ ನಾನು ನೀನು ಜೋಡಿ, ಜೀವನ ಎತ್ತಿನ ಗಾಡಿ ಅನ್ನೋದು ಅಷ್ಟೇ. ಮೊದ್ಲು ಬರ್ರಿ, ನಮ್ಮಪ್ಪನೂ ಕರ್ಕೊಂಡು ಬಾ ಅಂತಂದು ಹೇಳಿ ಸಾಕಾಗಿ ಅವರು ಕೈ ಬಿಟ್ಬಿಟ್ಟಾರ. ಏನಾರು ಮಾಡ್ಕೊಂಡು ನಾಳಾಗ ಹೋಗಿ ನೀನು ಹಣೆ ಬರ ಅಂತ. ಸರಿ, ನಂಗೆ ಲೇಟ್ ಆಗುತ್ತೆ, ಬರ್ರಿ ಬಿಟ್ಬಿಡುವಂತ್ರಂತ ಮನೆ ಹತ್ರ ಹೋಗೋಣ. ಮಗಳ ಸೂರ್ಯನ ಮುಳುಗ ಕತ್ಲಾಗತ್ತ, ಹೋಗೋಣ. ಇನ್ನೂ ಸ್ವಲ್ಪ ತಿರೋಣ. ಈ ಥರ ನದಿ, ಆ ಥರ ದೇವಸ್ಥಾನ, ಬೆಟ್ಟ ಎಲ್ಲ ಒಂದತ್ರ ಸಿಗೋದು ಕಷ್ಟ. ನೋಡು ಎಷ್ಟು ಚಂದ ಐತಿ, ಎಷ್ಟು ತಣ್ಣ ಗಾಳಿ ಬರ್ತೈತಿ. ಆ ಸನ್ಸೆಟ್ಟು, ಆ ದೇವಸ್ಥಾನ, ಈ ನೀರು, ಆಹಾ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ. ಏನಂತಿ ಕಾವೇರಿ? ಆಮೇಲೆ ಕವಿ ಆಗುವಂತ್ರಂತೆ ಪ್ರವೀಣ. ನಡೀರಿ, ಮೊದ್ಲು ಹೊತ್ತಾಗತ್ತೆ ನಂಗೆ. ಮೊದಲು ನನ್ನ ಮನೆಗೆ ಬಿಡ್ರಿ, ಆಮೇಲೆ ನೀವೇನಾರ ಮಾಡ್ರಿ. ನಡೀರಿ. ಓಕೆ ಮೈಲ, ಚಲೋ. ರಾಧಕ್ಕ ಬಾರವಾ, ಚಾ ತಗೊಂಬಾ. ರಾಧಾ, ರಾಧಾ? ಶಿವಾನಿ ನೋಡು, ನಿಮ್ಮ ರಾಧಕ್ಕ ಯಾಕ ಓನ್ ಒಳ್ಳೆ ಟಿವಿ ನೋಡ್ಕೋತ ಕೂತಿದ್ಲು ಪಡ್ಸಲಾಗ. ನೋಡೋದಿಟ್ಟು ರಾಧಕ್ಕ, ರಾಧಕ್ಕ ಹೇಳು ಶಿವಾನಿ, ಏನು ಅವ್ವ ಕರೆಯಕತ್ತಾಳ ಚಾ ಕುಡಿಯೋಕ್ಕಾಗಲ್ಲಿಂದ? ಕೇಳವಲ್ದ ನಿಂಗ? ಇಲ್ಲ, ಟಿವಿ ಸೌಂಡು ಇತ್ತಲ್ಲ, ಕೇಳಲಿಲ್ಲ. ಟಿವಿ ಸೌಂಡ್ ಐತಿ, ಮ್ಯೂಟ್ ಮಾಡ್ಕೊಂಡು ಕೂತಿಯಲ್ಲ ಅದನ್ನ. ಟಿವಿ ಸೌಂಡರ್ ಎಲ್ಲೈತಿ? ಏನು ಹೇಳಕತ್ತೀಕ? ಏನಾಗೈತಿ ನಿನಗ? ಏನಿಲ್ಲ ಬಿಡು ಶಿವಾನಿ, ನಿಂಗೆ ಅರ್ಥ ಆಗಲ್ಲ. ನನಗೆ ಇವ್ರನ್ನ ಮರೆಯೋಕ್ಕಾಗ್ತಿಲ್ಲ. ದಿನ ಹೋದಂಗೆಲ್ಲ ಇವ್ರದ ನೆನಪು, ಇವ್ರ ಜೊತೆ ಕಳೆದಿದ್ದು ಒಳ್ಳೆ ಕ್ಷಣಗಳೆಲ್ಲ ನೆನಪಾಗತ್ತವು. ನಂಗೆ ಮದುವೆ ಆದ್ಮ್ಯಾಗ ನಂಗೆ ಗೊತ್ತಿಲ್ಲ, ಈ ಹುಡುಗ ಏನಾರು ಒಪ್ಕೊಂಡ ಅಂದ್ರೆ ಹೆಂಗೆ ಮಾಡಲಿ ನಾನು? ಅವ್ರ ಮ್ಯಾಗಲ್ ಸಿಟ್ಟಿಗೇನೋ ಅಂದ್ಬಿಟ್ಟೆ. ನಾನಂತೂ ಯಾವುದೇ ಕಾರಣಕ್ಕೂ ನೀನು ವಾಪಸ್ ನೋಡಲ್ಲ, ನೀವು ಇರೋ ಕಡೆನ ತಲೆ ಹಾಕಿನೂ ಮಲಗಲ್ಲ ಅಂತೇಳಿ. ಆದ್ರೆ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ ಶಿವಾನಿ, ನಂಗೆ ಮರೆಯೋಕ್ಕಾಗ್ತಿಲ್ಲ. ಅಯ್ಯೋ ಅಕ್ಕ, ಯಾಕಕ್ಕ? ನಾ ಹೇಳಿದ್ನಲ್ಲ ಒಂದ್ಸರಿ ಮಾತಾಡು ಅಂತೇಳಿ. ಒಂದ್ಸರಿ ಮಾತಾಡಕ್ಕ, ನಾನು ಮಾತಾಡಲ್ಲ, ನಂಬರ್ ಕೊಡು. ನಾನು ಮೆಲ್ಲಕ್ಕೆ ಅಮ್ಮಂದು ಕೀಪ್ಯಾಡ್ ಫೋನ್ ಐತಿ, ಆ ಫೋನ್ಯಾಗ ಮಾತಾಡ್ತೀನಿ. ನನ್ನ ಫೋನ್ಯಾಗ ಅಥವಾ ಬೇರೆ ಯಾರ ಫೋನ್ಯಾಗ ಮಾತಾಡಿದ್ರು ಗೊತ್ತಾಗ್ಬಿಡುತ್ತ. ಅಕ್ಕ, ಇದು ಒಂದ್ಸರಿ ಮಾತಾಡಿ ನೋಡಕ್ಕ. ನಿಮ್ಮ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ಎಲ್ಲ ಹೋಗುತ್ತಾ, ಅವಾಗ ನಿನಗೂ ಖುಷಿ ಆಗುತ್ತಕ್ಕ. ಪ್ಲೀಸ್. ನೀ ನಂಬ್ತೀಯೋ ಇಲ್ವೋ, ನೀ ಹೇಳ್ದಾಗೆಲ್ಲ ನಾನು ಮಾಡಲ್ಲ ಫೋನು ಅಂತಿದ್ನಲ್ಲ,
ನಂಗೆ ರಾತ್ರಿ ತಡ್ಕೊಳಕ್ಕಾಗಲಿಲ್ಲ. ನಿನ್ನೆ ರಾತ್ರಿ ಇವ್ರು ಬಂದು ನೋಡಿ ಹೋದ್ಮೇಲಂತೂ ನನಗೆ ಎಲ್ಲರೂ ಒಪ್ಕೊಂಡ್ಬಿಡ್ತಾರೋ ಏನೋ ಅಂತ ಭಯ ಆಗ್ಬಿಡ್ತು. ನಾನು ಇಷ್ಟು ದಪ್ಪ ಅದೀನಿ, ಇಷ್ಟು ಕರಗದೀನಿ ಅಂದ್ರೂ ಯಾವತ್ತು ನನ್ನನ್ನು ಅದ್ರ ಮೇಲೆ ಅವ್ರು ಜಡ್ಜ್ ಮಾಡಲಿಲ್ಲ. ನಿನ್ನ ಮನಸ್ಸು ಒಳ್ಳೇದೈತಿ, ನಂಗೆ ನಿನ್ನ ಮನಸ್ಸು ಮುಖ್ಯ ಅಂತಿದ್ದವರು ಈಗ ನನ್ನ ನಡತೆನೇ ಸರಿ ಇಲ್ಲ ಅಂತಂತಾರಲ್ಲ. ಹೆಂಗೆ ಆಗ್ಬಾರ್ದು ಹೇಳು ನೀನೇ ಶಿವಾನಿ. ಅಕ್ಕ ಮಾತಾಡ್ಬೇಕಿತ್ತಕ್ಕ ಅಂದೆ. ಹಚ್ಚಿದೆ, ನೀನು ರಾತ್ರಿ ಫೋನ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಇನ್ನೊಂದ್ಸರಿ ಮಾಡಿದ್ರೆ ಫೋನ್ ಸ್ವಿಚ್ ಆಫು. ಏನು ಮಾಡಲಿ ನಾನೀಗ ಹೇಳು? ನಂಗೆ ಅವ್ರನ್ನ ಬಿಟ್ಟಿರೋಕ್ಕೂ ಆಗ್ತಿಲ್ಲ, ಮರೆತು ಬೇರೆಯವ್ರ ಮದುವೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಶಿವಾನಿ. ನಾನು ಏನು ಮಾಡಲಿ ಶಿವಾನಿ? ಮನೆಯವ್ರಿಗೆ ನೋಡಿದ್ರೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ. ನಿಜವಲ್ಲಪ್ಪ, ಯಾರು ಪ್ರೀತಿ ಮಾಡಬಾರ್ದು. ಬಾಯಿಲಿ ಅಕ್ಕ, ಅವ ರಾಮನಂತರೂ ನೀ ಯಾವುದೇ ಕಾರಣಕ್ಕೂ ಪ್ರೀತಿ ಮಾಡಬೇಡ ಹೇಳ್ತೀನಿ ನೋಡು. ಕಾಕ ಒಪ್ಕೊಳ್ಳಲ್ಲ, ನಿಮ್ಮ ಕಾಕ ನಿಜವಾಗ್ಲೂ ಮಾವ ಒಪ್ಕೊಳ್ಳಲ್ಲ. ಮತ್ತು 1 ಆತಂದ್ರೆ ಏನು ಮಾಡ್ತಿದ್ದೆ? ಬೇಡ, ಅವ್ನ ಪ್ರೀತಿ ಗೀತಿ ಅಂತ ಹೋಗ್ಬೇಡ. ಈಗ ಆರಾಮದಿದ್ದಿ, ಆರಾಮಿದ್ಬಿಡು. ಹಾಂ ಆಯ್ತಕ್ಕ, ಆಯಿತು. ಬಾ, ಇವಾಗ ಚಹಾ ತಗೋಬಾ. ನಾನು ತಂದ್ಕೊಳ್ಳ? ಬೇಡ, ನಾನೇ ಬರ್ತೀನಿ, ನೀ ಹೋಗು.